ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಹೊಸ ವರ್ಷದ ಆಚರಣೆ ಎಂದರೆ ನಮ್ಮಲ್ಲಿ ಒಂದು ರೀತಿಯ ಸಡಗರ, ಸಂಭ್ರಮ ಮತ್ತು ಹೊಸ ಭರವಸೆಗಳ ಅಲೆ ಎದ್ದಿರುತ್ತದೆ. ಆದರೆ ಈ ಹೊಸ ವರ್ಷ ಎಂಬ ಪರಿಕಲ್ಪನೆ ಎಲ್ಲಿಂದ ಬಂತು, ಜಗತ್ತಿನಲ್ಲಿ ಮೊದಲ ಬಾರಿಗೆ ಹೊಸ ವರ್ಷವನ್ನು ಆಚರಿಸಲು ಯಾರು ಶುರು ಮಾಡಿದರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಇತಿಹಾಸವು ಬಹಳ ರೋಚಕವಾಗಿದೆ. ಶುರು ಮಾಡೋಣ. ಹೊಸ ವರ್ಷದ ಆಚರಣೆ ಇತಿಹಾಸ ಸುಮಾರು 4000 ವರ್ಷಗಳಷ್ಟು ಹಳೆಯದು. ಕ್ರಿಸ್ತಪೂರ್ವ 2000ರ ಸುಮಾರಿಗೆ ಪ್ರಾಚೀನ ಮೆಸೊಪೊಟೇಮಿಯಾದಲ್ಲಿ ವಾಸಿಸುತ್ತಿದ್ದ ಬೆಬಿಲೋನಿಯರು ಮೊದಲ ಬಾರಿಗೆ ಹೊಸ ವರ್ಷವನ್ನು ಆಚರಿಸಿದರು ಎಂದು ಇತಿಹಾಸ ಹೇಳುತ್ತೆ. ಆದರೆ ಕುತೂಹಲದ ಸಂಗತಿ ಎಂದರೆ ಅವರು ಹೊಸ ವರ್ಷವನ್ನು ಜನವರಿ 1ರಂದು ಆಚರಿಸ್ತಿರಲಿಲ್ಲ. ಬದಲಿಗೆ ವಸಂತ ಕಾಲದ ಆರಂಭದಲ್ಲಿ, ಅಂದರೆ ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಕಿತು ಎಂಬ ಹೆಸರಿನಲ್ಲಿ 11 ದಿನಗಳ ಕಾಲ ದೊಡ್ಡ ಹಬ್ಬವನ್ನು ಆಚರಿಸ್ತಾ ಇದ್ದರು. ಪ್ರಕೃತಿಯಲ್ಲಿ ಹೊಸ ಚಿಗುರು ಮೂಡುವ ಸಮಯವನ್ನೇ ಅವರು ಹೊಸ ವರ್ಷದ ಆರಂಭ ಎಂದು ನಂಬಿದರು. ರೋಮನ್ನರ ಆರಂಭಿಕ ಕ್ಯಾಲೆಂಡರ್ನಲ್ಲಿ ಕೇವಲ 10 ತಿಂಗಳುಗಳಿದ್ವು ಮತ್ತು ವರ್ಷವು ಮಾರ್ಚ್ ತಿಂಗಳಿನಿಂದ ಪ್ರಾರಂಭವಾಗ್ತಾ ಇತ್ತು. ಹಾಗಾಗಿ ಇಂದಿಗೂ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಎಂಬ ಹೆಸರುಗಳು ಅವುಗಳ ಸಂಖ್ಯೆಯನ್ನು ಸೂಚಿಸುತ್ತವೆ. ಆದರೆ ಕಾಲಾನಂತರದಲ್ಲಿ ರೋಮನ್ ದೊರೆ ನುಮಾ ಪಾಂಪ್ಲಿಯಸ್ ಎಂಬುವವರು ಜಾನ್ವರಿಯಸ್ ಮತ್ತು ಫೆಬ್ರವರಿಯಸ್ ಎಂಬ 2 ತಿಂಗಳುಗಳನ್ನು ಸೇರಿಸಿದರು. ಹೊಸ ವರ್ಷವನ್ನು ಜನವರಿ 1ಕ್ಕೆ ಅಧಿಕೃತವಾಗಿ ಬದಲಿಸಿದ ಕೀರ್ತಿ ರೋಮನ್ ಚಕ್ರವರ್ತಿ ಜೂಲಿಯಸ್ ಸೀಸರ್ ಅವರಿಗೆ ಸಲ್ಲುತ್ತೆ. ಕ್ರಿಸ್ತಪೂರ್ವ 46ರಲ್ಲಿ ಸೀಸರ್ ಅವರು ಜೂಲಿಯನ್ ಕ್ಯಾಲೆಂಡರನ್ನು ಜಾರಿಗೆ ತಂದರು. ಈ ಬದಲಾವಣೆಗೆ ಒಂದು ವಿಶೇಷ ಕಾರಣವಿತ್ತು. ರೋಮನ್ನವರ ದೇವತೆಯಾದ ಜಾನಸ್ ಹೆಸರಿನಲ್ಲಿ ಜನವರಿ ತಿಂಗಳು ಬಂದಿದೆ. ಜಾನಸ್ ದೇವರಿಗೆ 2 ಮುಖಗಳಿದ್ವು. ಒಂದು ಮುಖ ಹಿಂದಿನ ವರ್ಷವನ್ನು ನೋಡಿದರೆ, ಇನ್ನೊಂದು ಮುಖ ಮುಂದಿನ ವರ್ಷವನ್ನು ನೋಡ್ತಾ ಇತ್ತು. ಈ ಸಂಕೇತವು ಹೊಸ ಆರಂಭಕ್ಕೆ ಸೂಕ್ತವೆಂದು ಕಂಡು ಬಂದಿದ್ದರಿಂದ ಜನವರಿ 1ನ್ನು ಹೊಸ ವರ್ಷದ ದಿನವಾಗಿ ನಿಗದಿಪಡಿಸಲಾಯಿತು. ರೋಮನ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನ ಕ್ರೈಸ್ತ ಧರ್ಮಗುರುಗಳು ಜನವರಿ 1ರ ಆಚರಣೆಯನ್ನು ವಿರೋಧಿಸಿದರು. ಯಾಕಂದರೆ ಇದು ಅನ್ಯಧರ್ಮೀಯರ ಆಚರಣೆ ಎಂದು ಅವರು ಭಾವಿಸಿದರು. ಹೀಗಾಗಿ ಸುಮಾರು ವರ್ಷಗಳ ಕಾಲ ಮತ್ತೆ ಮಾರ್ಚ್ 25 ಅಥವಾ ಕ್ರಿಸ್ಮಸ್ ದಿನದಂದು ಹೊಸ ವರ್ಷವನ್ನು ಆಚರಿಸಲಾಗ್ತಾ ಇತ್ತು. ಕೊನೆಗೆ 1582ರಲ್ಲಿ ಪೋಪ್ ಗ್ರೆಗೋರಿ ಜೂಲಿಯನ್ ಕ್ಯಾಲೆಂಡರ್ನಲ್ಲಿದ್ದ ಲೋಪದೋಷಗಳನ್ನು ಸರಿಪಡಿಸಿ ಗ್ರೆಗೋರಿಯನ್ ಕ್ಯಾಲೆಂಡರನ್ನು ಪರಿಚಯಿಸಿದರು. ಈ ಕ್ಯಾಲೆಂಡರ್ ಮತ್ತೆ ಜನವರಿ 1ನ್ನು ಅಧಿಕೃತ ವರ್ಷವೆಂದು ಘೋಷಿಸಿತ್ತು. ಇಂದು ಇಡೀ ಜಗತ್ತು ಅನುಸರಿಸುತ್ತಿರುವುದು ಇದೇ ಕ್ಯಾಲೆಂಡರನ್ನು. ನೈಸರ್ಗಿಕ ಹಬ್ಬದಿಂದ ಶುರುವಾಗಿ ರೋಮನ್ನರ ರಾಜಕೀಯ ನಿರ್ಧಾರಗಳ ಮೂಲಕ ಸಾಗಿ ಬಂದ ಈ ಹೊಸ ವರ್ಷದ ಪಯಣ ಇಂದು ಜಾಗತಿಕ ಹಬ್ಬವಾಗಿ ಬದಲಾಗಿದೆ. ಇಂದು ನಾವು ಆಚರಿಸುವ ಜನವರಿ 1 ಕೇವಲ ದಿನಾಂಕವಲ್ಲ, ಅದು ಗತಕಾಲದ ನೆನಪುಗಳನ್ನು ಬೆನ್ನಿಗಿಟ್ಟು ಭವಿಷ್ಯದ ಆಶಾವಾದದತ್ತ ಮುಖ ಮಾಡುವ ಒಂದು ಸುಂದರ ಸಂಕೇತ. ಹಾಗಾಗಿ ನಾವು ಹೊಸ ವರ್ಷದ ಶುಭಾಶಯ ಕೋರುವಾಗ ಈ 2 ಮುಖದ ಜಾನಸ್ ದೇವನಂತೆ ಹಳೆಯದಿನಿಂದ ಕಲಿತು ಹೊಸದನ್ನು ಸ್ವಾಗತಿಸುವ ಮನೋಭಾವ ನಮ್ಮದಾಗಬೇಕು. ಇದು ಇಂದಿನ ವಿಶೇಷ. ಸ್ನೇಹಿತರೆ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.